ಚಾನಲ್. ಸೊ ಇವತ್ತು ನಮ್ಮ ತಾಯಿಗೂ ಸ್ವಲ್ಪ ಹುಷಾರಿಲ್ಲ. ಸೊ ಅದ್ರ ಕಡೆ ಸ್ವಲ್ಪ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತಾ ಇದ್ದೀವಿ. ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಡಿ. ಮನೆಗೆ ಸ್ವಲ್ಪ ಜ್ವರ ಬಂದಿದೆ ಅಷ್ಟೇ, ಮತ್ತೇನಿಲ್ಲ. ಸ್ವಲ್ಪ ಬ್ಲಡ್ ಟೆಸ್ಟ್ ಮಾಡೋಣ ಅಂದ್ಕೊಂಡು ಹೋಗ್ತಾ ಇದ್ವಿ. ನೋಡಬೇಕು, ಈಗ ಸಂಡೇ ಹಾಸ್ಪಿಟಲ್ ಓಪನ್ ಆಗ್ತದಲ್ಲೋ ಗೊತ್ತಿಲ್ಲ, ಬಟ್ ಅದಕ್ಕೆ ಹೋಗಿ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಬನ್ನಿ ಗೈಸ್. ಸೊ ಫೈನಲಿ ಹಾಸ್ಪಿಟಲ್ಗೆ ಬಂದೆವು. ಮತ್ತು ಇವತ್ತು ಸಂಡೇ ದಿನ ಕಡೆಂದು 1:15 ಅಷ್ಟೇ ಮುಗಿಸ್ತಾರೆ. ಅದಕ್ಕೆ ಬೇಗ ಬಂದು ಮತ್ತು ಒಂದು ಚಿಟ್ಟಿ ಕೊಟ್ಟಿದ್ರು. 5 ರೂಪೀಸ್ ಕೊಟ್ಟು ಒಂದು ಚಿಟ್ಟಿ ತೆಗೆಸ್ಕೊಂಡು ನಮ್ಮ ಮಮ್ಮಿಗೆ BP ಚೆಕಪ್ ಎಲ್ಲ ಮಾಡಿಸ್ಕೊಂಡೆವು. ಮತ್ತು ಬ್ಲಡ್ ಟೆಸ್ಟಿಗೆ ಕೊಟ್ಟೆವು. ಮತ್ತು ಒಂದು 5-10 ನಿಮಿಷ ಅಲ್ಲೇ ವೆಯ್ಟ್ ಮಾಡಿದೆವು. ಸೊ ಗೈಸ್, ಅಲ್ಲಿಗೆ ಹೋದ ತಕ್ಷಣ ಒಂದು 5-10 ನಿಮಿಷದಾಗ ಬ್ಲಡ್ ರಿಪೋರ್ಟ್ ಕೊಡ್ತಾರೆ. ಸೊ ಬ್ಲಡ್ ರಿಪೋರ್ಟ್ ತೊಗೊಂಡು ಮತ್ತು ಡಾಕ್ಟ್ರ್ ಹತ್ರ ಹೋದೆವು. ಸೊ ಹೋದ ತಕ್ಷಣ ಡಾಕ್ಟ್ರ್ ಏನಿಲ್ಲ, ಎಲ್ಲ ಓಕೆ ಇದೆ, ಸ್ವಲ್ಪ ಚಾಯ್ ಕುಡಿಯೋದು ಕಡಿಮೆ ಮಾಡಿ ಅಂತಂದು ಹೇಳಿದ್ರು. ಸೊ ಗೈಸ್, ಹಾಸ್ಪಿಟ್ಲಿಗೆ ಹೋಗಿ ತೋರಿಸ್ಕೊಂಡು ಮತ್ತೆ ಮನೆ ಕಡೆ ಬಂದೆ. ಸ್ವಲ್ಪ BP ಲೋ ಆಗ್ಯದ, ಮತ್ತೇನಿಲ್ಲ, ಮಮ್ಮಿಗೇನು ಪ್ರಾಬ್ಲಮ್ ಇಲ್ಲ. ಸೊ ಗೈಸ್, ಮತ್ತೀಗ ನಮ್ಮ ತಮ್ಮ ಊಟಕ್ಕೆ ಬರ್ತಾನೆ, ಅವನಿಗೆ ಏನಾರ ಮಾಡಬೇಕು. ಸೊ ಗೈಸ್, ಆಲೂಬಾತ್ ಮಾಡ್ಬೇಕು ಅಂದ್ಕೊಂಡಿದ್ದೀನಿ, ಆಲೂಬಾತ್ ಮಾಡ್ತೀನಿ, ಬನ್ನಿ ಗೈಸ್. ಸೊ ಆಲೂಬಾತ್ ಇದ್ದಿಲ್ಲ ಗೈಸ್ ಫ್ರಿಜ್ನ ನೋಡೋಟ್ಗೆ. ಮತ್ತೇನು ಮಾಡ್ಬೇಕಂತಂದು ಮತ್ತು ಸ್ವಲ್ಪ ಮೆಂತ್ಯ ಪಲ್ಯ ಇತ್ತು, ಜಲ್ದಿ ಆಯ್ತದ ಅಂದ್ಕೊಂಡು ಸೊ ಮೆಂತ್ಯ ಪಲ್ಯ ಹಾಕಿ ಒಂದು ಬಿರಿಯಾನಿ ಥರ ಮಾಡ್ತಾಯಿದ್ದೀನಿ ಅಷ್ಟೇ. ಗೈಸ್, ಇದು ವಿಡಿಯೋ ಲೇಟಾಗಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. 2 ಡೇಸ್ ವಿಡಿಯೋ ಮಾಡಿ ಇಟ್ಕೊಂಡಿದ್ದೀನಿ. ಬಟ್ ಸ್ವಲ್ಪ ವಾಯ್ಸ್ ಓವರ್ ಕೊಡೋಕ್ಕೆ ಆಗಲಿಲ್ಲ. ಮಮ್ಮಿ ಸ್ವಲ್ಪ ಹುಷಾರಿದ್ದಿನ ಕಡೆಯಿಂದ ಕೊಡೋಕ್ಕೆ ಆಗಲಿಲ್ಲ. ಸೊ ನಮ್ಮ ಮಮ್ಮಿ ಊರಿಗೆ ಬಂದಿದೆ. ಸೊ ಇಲ್ಲಿ ಫಂಕ್ಷನ್ ಇದೆ ಗೈಸ್, ಅದ್ರ ಕಡೆಯಿಂದ ಸ್ವಲ್ಪ ವಾಯ್ಸ್ ಡಿಸ್ಟರ್ಬೆನ್ಸ್ ಆಯ್ತದೆ, ಏನು ಅನ್ಕೋಬೇಡಿ. ಸಕ್ಕತ್ತಾಗಿ ಬಂದಿದೆ, ನೀವು ಒಂದ್ಸಲ ಮನೆ ಟ್ರೈ ಮಾಡ್ತೀನಿ. ಗೈಸ್, ನಾವು ನಮಗೆ ತಿಳಿದಿರೋ ಮಟ್ಟಿಗೆ ನಾ ಅಷ್ಟು ರೆಸಿಪಿ ಮಾಡ್ತೀನಿ ಗೈಸ್. ನನಗೂ ಜಾಸ್ತಿ ರೆಸಿಪಿ ಗೊತ್ತಿಲ್ಲ, ನನಗೆ ಎಷ್ಟು. ಬಟ್ ಗೈಸ್, ನಾವು ಒಂದ್ಸಲ ಮಾಡಿ ತಿಂದು ಆಮೇಲೆ ಚಂದ ಬಂದು ವಿಡಿಯೋ ಮಾಡ್ತೀನಿ ಗೈಸ್, ಇಲ್ಲಾಂದರೆ ಮಾಡಲ್ಲ. ಸುಳ್ಳು ರಿವ್ಯೂ ಕೊಡಲ್ಲ ಗೈಸ್, ನಿಮಗೆ ಇದ್ದಂಗೆ ಹೇಳ್ತೀನಿ ಅಷ್ಟೇ. ಮೊದಲೇ ಗ್ಯಾಸ್ ಸ್ಟವ್ ಹಚ್ಬಿಟ್ಟು ಸೊ 1 ಕುಕ್ಕರ್ ತಗೊಳ್ಳಿ. ನಾವು ಮಾಡ್ತಾ ಇರೋದು ತುಂಬ ಈಸಿಯಾಗಿದೆ, ಮಾಡ್ಕೊಳ್ಬೋದು, ಹಾಗೇನಿಲ್ಲ. ಸೊ ಮಾಡ್ಬೇಕು, ಎಲ್ಲರ ಮನೆಯಲ್ಲಿ ಮಾಡ್ತೀರ ಆಲ್ಮೋಸ್ಟ್. ನಾನು ಟೈಮ್ ಕಮ್ಮಿ ಇತ್ತು ಅಂದರೆ ಈ ಥರ ಮಾಡ್ಕೊಳ್ಳಿ. ಸೊ ಸಾಂಬಾರು ಭೀ ಇಲ್ಲದೇ ಊಟ ಮಾಡ್ಕೊಳ್ಬೋದು, ಹಾಗೇನಿಲ್ಲ. ಸೊ ಬನ್ನಿ ಗೈಸ್. ನಾವು ಆಲ್ರೆಡಿ ಎಣ್ಣೆ ಹಾಕಿದೆ ನೋಡ್ರಿ. ಇದು ಮೆಂತೆಕಾಳು, ಮೆಣಸಿನ್ಕಾಳು ಅವ ನೋಡ್ರಿ. ಎಷ್ಟು ಕರಿಪತ್ತ ತಗೊಂಡಿದ್ದೀನಿ. ಕಲರ್ ಚೇಂಜ್ ಆಗೋವರೆಗೂ ಮಿಕ್ಸ್ ಮಾಡ್ಕೊಳ್ಳಿ ಗೈಸ್. ಹಾಕೊಂಡಿರೋಂಥ ಟಮಾಟ ಇದ್ರೊಳಗಡೆ ಹಾಕಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಏನು ಈ ಥರ ಗೈಸ್, ನಾನು ಮೆಣಸಿನ್ಕಾಯಿ ಈ ಥರ ಉದ್ದುದ್ದಕ್ಕಾಗಿ ಕಟ್ ಮಾಡ್ಕೊಂಡಿದ್ದೀನಿ. ನಿಮ್ಗೆ ಯಾವ ಶೇಪ್ ಬೇಕೋ ಆ ಶೇಪ್ ಕಟ್ ಮಾಡ್ಕೊಳ್ಳಿ. ನಾನು ಮೆಂತೆ ಇಷ್ಟು ತೊಗೊಂಡಿದ್ದೆ, ಇದು ವಾಶ್ ಮಾಡಿಕೊಂಡು ಇದರೊಳಗಡೆ ಹಾಕೋಬೇಕು. ಬರೀಕ್ ಪೀಸಾಗಿ ಕಟ್ ಮಾಡಿಕೊಂಡು ಹಾಕೊಳ್ತಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಸೊ ನಾವು ಮನೇಲೇ ಮಾಡಿರೋದು ಶುಂಠಿ ಬೆಳ್ಳುಳ್ಳಿ, ಹೊರಗಡೆ ಚಂದಿಲ್ಲ ಗೈಸ್. ಒಣ ಜಾಸ್ತಿ ಹಾಲು ಹಾಕಿ ಮಾಡ್ತಾರೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅಂತೂ ಇರೋಲ್ಲ, ಒಣ ಜಾಸ್ತಿ ಹಾಲಿನ ಪೇಸ್ಟ್ ಮಾಡ್ತಾರೆ, ಕೆಮಿಕಲ್. ಅದಕ್ಕೆ ನಾವು ಮನೇಲಿಂದ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಕೊಳ್ತೀನಿ. ಕೊತ್ತಂಬರಿ ಹಾಕ್ಕೊಳ್ತಾ ಇದ್ದೀನಿ, ಅರಿಶಿಣ. ಸೊ ಅವಾಗೇ ಮೆಣಸಿನ್ಕಾಯಿ ತೊಗೊಂಡಿರಿ, ಬಟ್ ನಿಮ್ಗೆ ಇನ್ನೂ ಸ್ಪೈಸಿ ಬೇಕಂದ್ರೆ ಸ್ವಲ್ಪ ಅಚ್ಚ ಖಾರದ ಪುಡಿ ಹಾಕ್ಕೊಳ್ಳಿ. ಫಸ್ಟು ಉಪ್ಪು, ಸ್ವಲ್ಪ ಧನಿಯಾ ಪುಡಿ. ಸೊ ನಾ ಗರಂ ಮಸಾಲ ಹಾಕ್ಕೊಳ್ತಾ ಇದ್ದೀನಿ ನೋಡಿ. ಆವಾಗಲೇ 1 ಗ್ಲಾಸಷ್ಟು ಅಕ್ಕಿ ತೊಳೆದು ಒಂದು 15 ನಿಮಿಷಷ್ಟು ಸೈಡಲ್ಲಿ ಇಟ್ಕೊಂಡಿದ್ದೀನಿ. ಇವಾಗ ವಾಶ್ ಮಾಡಿಬಿಟ್ಟು ಅದರೊಳಗಡೆ ಹಾಕಬೇಕು. ಈಗ ನಾವು ರೈಸ್ನ ವಾಶ್ ಮಾಡ್ಕೊಂಡ್ಬಿಟ್ಟು ಸೊ ಗೈಸ್, ನಾ ಈ ಕಪ್ನಿಂದ 1 ಗ್ಲಾಸ್ ಅಕ್ಕಿ ತೊಗೊಂಡಿದ್ದೆ. 2 ಗ್ಲಾಸ್ ನೀರು ಹಾಕ್ಕೊಳ್ಬೇಕು.
ಅರ್ಧ ನಿಂಬೆ ಕಟ್ ಮಾಡಿಕೊಂಡು ಇದ್ರೊಳಗಡೆ ಮಿಕ್ಸ್ ಮಾಡ್ಕೋಬೇಕು. ಟೇಸ್ಟ್ ಮಸ್ತ್ ಬರ್ತದೆ. ಲಿಟ್ಲ್ ಕ್ಲೋಸ್ ಮಾಡಿಬಿಟ್ಟು ಒಂದು 3 ವಿಸಿಲ್ ಕೂಗಿಸ್ಕೋಬೇಕಷ್ಟೇ. ನೋಡಿ ಇಲ್ಲಿ ವೆಜ್ ಬಿರಿಯಾನಿ ಯಾವ ಥರ ಆಗ್ಯದ ಗೈಸ್. ನೀವು ಮನೇಲಿ ಒಂದ್ಸಲ ಟ್ರೈ ಮಾಡಿ ತಿನ್ನಿ ಗೈಸ್. ಸೊ ಇದು ಈಸಿ ಇದೆ, ಎಲ್ಲರ ಮನೇಲಿ ಮಾಡ್ಕೋತಾರೆ. ಬಟ್ ನಾನು ಒಂಥರ ಸ್ಪೆಷಲ್ ಇದ್ರಾಗ ಅವು ಸೋಯಾಬೀನ್ ಇರ್ತಾವೆ ನೋಡ್ರಿ, ಅದು ಆ್ಯಡ್ ಮಾಡಿದ್ರು ಸಖತ್ತಾಗಿ ಬರ್ತದೆ. ಸೊ ನನ್ನ ಹತ್ರ ಇಲ್ಲ ಅಂತ ನಾನು ಮಾಡಿಲ್ಲ ಅಷ್ಟೇ. ಸೊ ನೀವು ಮನೇಲಿ ಒಂದ್ಸಲ ಟ್ರೈ ಮಾಡಿ ಗೈಸ್. ಊಟ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಬಟ್ಟೆ ಇದ್ದು ಮತ್ತು ಬಟ್ಟೆ ಎಲ್ಲ ಒಗೆದ್ಬಿಟ್ಟು ಮತ್ತು ಒಣಗ್ತಾ ಇದ್ದೀನಿ. ಸೊ ಗೈಸ್ ಭಾಳ ಮಂದಿ ಹೇಳ್ತಾ ಇದ್ದಾರೆ ಸೊ ಅನ್ಬೇಡ್ರಿ ಅಕ್ಕ, ಸೊ ಎಷ್ಟು ಸಲ ಅಂತೀರಿ ಅಂತಂದು. ಬಟ್ ನನಗೆ ಹ್ಯಾಬಿಟ್ ಆಗಿದೆ ಗೈಸ್, ಏನು ಮಾಡಿ ಸೊ ಅಂದು. ಸೊ ಗೈಸ್ ಇವಾಗ ಗಾಡಿ ಪೂಜೆ ಮಾಡ್ಬೇಕು ಅಂದ್ಕೊಂಡು ಕೆಳಗಡೆ ಹೋಗ್ತಾ ಇದ್ದೀನಿ. ನಮ್ಮದು ಚಿಕ್ಕದಾಗ ಒಂದು ಸ್ಕೂಟಿ ಇದೆ ಗೈಸ್, ಅದಕ್ಕೆ ಪೂಜೆ ಮಾಡಬೇಕು. ಬನ್ನಿ ಗೈಸ್. ತೆಂಗು, ಸ್ವೀಟು, ಕುಂಕುಮ, ಹೂವು ಇಷ್ಟು ತೊಗೊಂಡಿದ್ದೆ ಗೈಸ್. ಅಲ್ಲಿ ತೆಳಗದ. ಸೊ ಗೈಸ್ ಇವತ್ತು ನಮ್ಮದು ಸ್ಕೂಟಿ ಪೂಜೆ ಮಾಡ್ಬೇಕು ಅಂದ್ಕೊಂಡು ಮಾಡ್ತಾಯಿದ್ದೀವಿ. ಸೊ ಗೈಸ್ ನನ್ನ ಲೈಫ್ದಾಗ ನಾ ಇಷ್ಟಪಟ್ಟಿದ್ದು ಒಂದೇ ಅಂದ್ರೆ ಸ್ಕೂಟಿ. ಸೊ ಗೈಸ್ ಕಾಲೇಜ್ಗೆ ಹೋಗೋ ಟೈಮ್ನಲ್ಲಿ ಎಲ್ಲರೂ ನಮ್ಮಲ್ಲಿ ಫ್ರೆಂಡ್ ಸರ್ಕಲ್ನಾಗ ಸ್ವಲ್ಪ ಸ್ಕೂಟಿ ತರ್ತಿದ್ರು. ಸೊ ನನಗೆ ಭೀ ತೊಗೋಬೇಕಲ್ಲ ಅಂತಂದು ತೋಲ್ ಡ್ರೀಮ್ ಇತ್ತು ಗೈಸ್. ನಾನು 10th ಇರ್ಲಕ್ಕಿತ್ತೆ ಡ್ರೀಮ್ ಇತ್ತು ತೊಗೋಬೇಕು ಸ್ಕೂಟಿ ಅಂತಂದು. ಸೊ ಫೈನಲಿ ನಾ ಡಿಗ್ರಿ ಇದ್ದಾಗ ತೊಗೊಂಡಿದ್ದೆ ಸ್ಕೂಟಿ. ಸೊ ಗೈಸ್ ಮಮ್ಮಿ ಊರ ಕಡೆಗೆ ಹೋಗ್ಬೇಕು ಅಂದ್ಕೊಂಡು ಸೊ ನೈಟೇ ಪೂಜೆ ಮಾಡ್ಕೊಂಡೆವು. ಮತ್ತು ನಂಬಲ್ಲಿ ಸಿಂಪಲ್ ಗೈಸ್, ಪಟಾಕಿ ಗಿಟಾಕಿ ಏನಿಲ್ಲ, ಸುಮ್ಮನೆ ಪೂಜೆ ಮಾಡಿಬಿಟ್ಟು ಟೆಂಗ್ ಹಚ್ಬಿಟ್ಟು ಆರತಿ ಬೆಳ್ಕೊಂಡು ಸ್ವಲ್ಪ ಸ್ವೀಟ್ ಕೊಟ್ಟು ಅಷ್ಟೇ ಗೈಸ್. ಇಷ್ಟೇ ಪೂಜೆ ಮಾಡೋದು. ಪಟಾಕಿ ಗಿಟಾಕಿ ನನಗಿಷ್ಟ ಇಲ್ಲ ಗೈಸು. ಒಂದು ಪ್ರಾಣಿಗಳಿಗೆ ಹಿಂಸೆ ಮಾಡಿದ್ರೆ ನನಗಿಷ್ಟ ಇಲ್ಲ, ಅದಕ್ಕೆ ನಾ ಪಟಾಕಿ ಗಿಟಾಕಿ ಏನೂ ಇಲ್ಲ, ಸಿಂಪಲಾಗಿ ಮಾಡ್ತಾಯಿದ್ದೀವಿ ಅಷ್ಟೇ. ಫಸ್ಟ್ ಹೂವು ಏನಾರ ಹಾಕಿದ್ರಿ ಮಾಡ್ರಿ. ಕವರ್ ಸರ್ದಸ್ ಹಾಕಿ ಈಗ ಅಂದ್ರೆ ಸಣ್ಣದ ಹಾಕು. ಇರಲಿ ಏನಿಲ್ಲ, ಸುಮ್ಮನೆ ಟೆಂಗ್ ಹೊಡೆದು ಅಷ್ಟೇ. ಸೊ ಗೈಸ್ ಫೈನಲಿ ಪೂಜೆ ಆಯಿತು. ನಂದು ಡ್ರೀಮ್ ಗೈಸ್ ಒಂದು ಸ್ಕೂಟಿ ತಗೋಬೇಕಂತಂದು. ನಂದು ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಬಾಯ್ ಗೈಸ್.